ಎಸ್ ಹನುಮಧ್ವಜ ದಂಗಲ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ರಾಷ್ಟ್ರಧ್ವಜ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಅನುಮತಿ ಪಡೆದಿದ್ದಾರೆ. ರಾಷ್ಟ್ರಧ್ವಜ ಕನ್ನಡ ಧ್ವಜಕ್ಕೆ ಪಂಚಾಯಿತಿ ಅನುಮತಿ ಕೊಟ್ಟಿತ್ತು. ಅನುಮತಿ ಕೊಡುವಾಗ ಪಂಚಾಯಿತಿ ಷರತ್ತು ಕೂಡ ಹಾಕಿದೆ. ರಾಜಕೀಯ ಧರ್ಮದ ಧ್ವಜವನ್ನ ಹಾರಿಸಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜ ಹಾರಿಸಬಾರದು ಎನ್ನುವ ಕಾನೂನು ಕೂಡ ಇದೆ ಅಂತಿದ್ದಾರೆ ಹೋಮ್ ಮಿನಿಸ್ಟರ್. ನೋಡಿ, ಅವರು ಪರ್ಮಿಷನ್ನಿಗೆ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಯಾವ ಧ್ವಜ ಹಾರಿಸೋದಕ್ಕೆ? ರಾಷ್ಟ್ರಧ್ವಜ ಹಾರಿಸೋದಕ್ಕೆ, ಕನ್ನಡ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಪಂಚಾಯಿತಿಯವರೇ ಕೊಟ್ಟಿದ್ದಾರೆ. ಆ ಪಂಚಾಯಿತಿಯವರು ಕೊಡುವಾಗ ಇಂತಿಷ್ಟು ಕಂಡೀಷನ್ಸ್ ಅಂತ ಹಾಕಿಕೊಟ್ಟಿದ್ದಾರೆ. ನೀವು ಬೇರೆ ಯಾವುದೂ ಇದನ್ನು ಅಂತ ಅದಕ್ಕೆ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟು ನಾವು ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ನಾವು ಯಾವುದೇ ಧ್ವಜ ಹಾಕೋದಿಲ್ಲ, ರಾಷ್ಟ್ರಧ್ವಜ ಹಾಕ್ತೀವಿ, ಕನ್ನಡ ಧ್ವಜ ಹಾಕ್ತೀವಿ, ಯಾವುದೇ ರಾಜಕೀಯ ಧ್ವಜ ಹಾಕೋದಿಲ್ಲ, ಯಾವುದೇ ಧರ್ಮದ ಧ್ವಜ ಹಾಕೋದಿಲ್ಲ ಅಂಥೇಳಿ ಸ್ಪೆಸಿಫಿಕ್ಕಾಗಿ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಅದಾದ ಮೇಲೆ ಹೋಗಿ ಅವರು ಹನುಮಧ್ವಜನ ಹಾರಿಸಿದ್ದಾರೆ. ಹನುಮ ನಮಗೆಲ್ಲರಿಗೂ ಕೂಡ ದೇವರು. ಯಾರೂ ಅದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗಲಿ ನಡ್ಕೊಳ್ಳೋದಾಗಲಿ ನಾವು ಯಾರೂ ಮಾಡೋದಿಲ್ಲ. ಅವ್ರಿಗೆ ಹೆಂಗೆ ದೇವರು ಅಂತ ಇದೆಯೋ ನಮಗೂ ಹಾಗೆ ದೇವರು ಅಂತ ಇದೆ. ಆದರೆ ಕಾನೂನು ಈ ದೇಶದಲ್ಲಿ ಇದೆಯಲ್ಲ, ಎಲ್ಲರಿಗೂ ಒಂದೇ ಅಲ್ವಾ? ಆ ಕಾನೂನನ್ನು ಪಾಲಿಸ್ಬೇಕಪ್ಪ ಅಂತ. ಸರ್ಕಾರಿ ಜಾಗದಲ್ಲಿ ಹೋಗಿ ನಾವು ಧಾರ್ಮಿಕ ವಿಚಾರದಲ್ಲಿ ಧ್ವಜ ಹಾಕಿದರೆ ಬೇರೆಯವರು ಆಗಲೇ ಕೇಳಿದ್ದಾರೆ. ಬೇರೆಯವರು ಅದೇ ಊರಲ್ಲಿ ನಮಗೆ ಅಂಬೇಡ್ಕರ್ದು ಹಾಕ್ತೀವಿ ಮತ್ತು ಬೇರೆದು ಧ್ವಜ ಹಾಕ್ತೀವಿ, ಆಮೇಲೆ ಅವರು ಇನ್ಯಾರೋ ಹೋಗಿ ನಾವು ಬೇರೆ ಧ್ವಜ ಹಾಕ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಈಗ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.